ಮೃಗಶಿರ ನಕ್ಷತ್ರದ ಚಿಂತನೆಯನ್ನು ಈಗ ನಡೆಸೋಣ. ಮೃಗಶಿರ ನಕ್ಷತ್ರದವರು ಒಂದು ಆಕರ್ಷಕ ವ್ಯಕ್ತಿಗಳು. ಇವರ ಬಗ್ಗೆ ಒಂದು ಪರಿಚಯಾತ್ಮಕವಾಗಿ ಒಂದು ಶ್ಲೋಕ ಹೇಳ್ತೀನಿ. ಸಂಪೂರ್ಣ ಇವರ ವ್ಯಕ್ತಿತ್ವ ಈ ಶ್ಲೋಕದಲ್ಲಿ ಅಡಗಿದೆ. ಮೃಗಶೀರ್ಷೇ ನರಸೌಮ್ಯ ಚಪಲೋ ಬಹುಭಾಷಕಃ ಭೋಗಿ ಧನಸಮಾಯುಕ್ತ ಸುಖಿ ವಿದ್ಯಾ ವಿಶಾರದಃ. ಇವರಿಗೆ ಯಾವಾಗಲೂ ಕೂಡ ಏನಾದರೂ ಒಂದು ಕಲಿಯಬೇಕು ಅನ್ನುವಂತಹ ಕುತೂಹಲ ಇರುತ್ತೆ. ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಏನಾದರೂ ಒಂದು ಕಲಿಯಬೇಕು ಅಂತ, ಮತ್ತು ಪ್ರತಿಯೊಂದು ವಿಷಯದಲ್ಲೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಕುತೂಹಲ ಇರುತ್ತೆ. ಮತ್ತು ಸಾಮಾನ್ಯವಾಗಿ ಅಧ್ಯಯನ ಮಾಡುವುದರಲ್ಲಿ ಆಸಕ್ತಿಯನ್ನು ಹೊಂದಿಯೇ ಇರ್ತಾರೆ ಇವರು. ಯಾಕೆ ಅಂದರೆ ಇವರಿಗೆ ಸಮಾಜದಲ್ಲಿ ಎಲ್ಲ ಸಂಪತ್ತುಗಳಿಗಿಂತ ವಿದ್ಯಾಸಂಪತ್ತೇ ದೊಡ್ಡದು, ಅದಕ್ಕೆ ಗೌರವ ಸಮಾಜದಲ್ಲಿ, ಇನ್ನೊಂದಕ್ಕೆ ಗೌರವ ಇಲ್ಲ ಅನ್ನುವ ನಿರ್ಧಾರಕ್ಕೆ ಇವರು ಬಂದಿರ್ತಾರೆ. ಆದ್ದರಿಂದಲೇ ಇವರು ತಿಳಿದದ್ದನ್ನು ತುಂಬ ಚೆನ್ನಾಗಿ ಹೇಳ್ತಾರೆ. ಆದರೆ ಭೋಗಿ ಧನ ಸಮಾಯುಕ್ತ, ಹಣದ ಬಗ್ಗೆ ಆಸೆ ಇರುತ್ತೆ, ಭೋಗ ಜೀವನ ಇರುತ್ತೆ, ವಿಲಾಸ ಪ್ರಿಯರಾಗಿರ್ತಾರೆ. ಇನ್ನು ಸಂಗೀತ, ಸಾಹಿತ್ಯ, ಹಾಡುಗಳು ಇವುಗಳಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿರ್ತಾರೆ. ಅಥವಾ ನಾಟ್ಯ ಕಲೆಗಳು ಇವುಗಳಲ್ಲೂ ಕೂಡ ಇವರಿಗೆ ವಿಶೇಷ ಆಸಕ್ತಿ ಇರುತ್ತೆ. ಮತ್ತು ಇವರ ಜೀವನ ಸಾಂಸಾರಿಕ ಜೀವನವೂ ಕೂಡ ಚೆನ್ನಾಗೇ ಇರುತ್ತೆ. ಈ ಮೃಗಶಿರ ನಕ್ಷತ್ರ ಅನ್ನುವಂಥದ್ದು ಒಂದು ಮಹಾನಕ್ಷತ್ರ ಅಂತ ಕರೀತಾರೆ. ಮಹಾನಕ್ಷತ್ರ ಅಂದರೆ ಎಂಥವರ ಜೊತೆ ಬೇಕಾದರೂ ಇವರು ಬದುಕ್ತಾರೆ ಅಂತ, ಅದನ್ನು ಮಹಾನಕ್ಷತ್ರ ಅಂತ ಕರೀತಾರೆ. ಕೆಲವು ನಕ್ಷತ್ರಗಳಿದೆ, ಆ ನಕ್ಷತ್ರದವರಿಗೆ ವಿವಾಹ ಮಾಡಬೇಕಾದ್ರೆ ಗಣಕೂಟ ಕೂಡುತ್ತೋ ಇಲ್ಲೋ ನೋಡುವ ಅವಶ್ಯಕತೆ ಇಲ್ಲ ಅಂತ. ಸ್ವಾತಿ ನಕ್ಷತ್ರ, ಈ ರೋಹಿಣಿ ನಕ್ಷತ್ರ, ಮೃಗಶಿರ ನಕ್ಷತ್ರ ಇವುಗಳಿಗೆ ನಾವು ಇಷ್ಟು ಅಂಕೆ ಬಂತು 18 ಮಿನಿಮಮ್ ಕೂಡಬೇಕು ಅಂತಿದೆಯಲ್ಲ, ಅದೆಲ್ಲ ಏನೂ ಇಲ್ಲ. ಇವರಿಗೆ 5-6 ಗುಣಗಳಿದ್ರೂ ಕೂಡ ಇವರು ಬದುಕ್ತಾರೆ. ಆದರೆ ಜೊತೆಗಾತಿಯವರು ಯಾರು ಇರ್ತಾರೆ ಅವರು ಸರಿಯಾಗಿರಬೇಕು, ಅವರ ಜಾತಕ ಸರಿ ಇರಬೇಕು, ಇವ್ರದ್ದೇನೂ ನೋಡೋ ಅವಶ್ಯಕತೆ ಇಲ್ಲ ಅಂತ. ಇಂಥದ್ದನ್ನು ಆದ್ದರಿಂದ ಮೃಗಶಿರ ನಕ್ಷತ್ರದವರು ಎಂಥವರ ಜೊತೆಗೂ ಬದುಕ್ತಾರೆ, ಯಾರ ಜೊತೆಯೂ ನಿಷ್ಠುರಾಗಲ್ಲ, ಮತ್ತೊಬ್ಬರ ಬಗ್ಗೆ ಕೆಟ್ಟದ್ದನ್ನು ಬಯಸಲ್ಲ, ಆದಷ್ಟು ಮತ್ತೊಬ್ಬರ ನಡವಳಿಕೆಗೆ ಸರಿಯಾದ ಹೆಜ್ಜೆಗಳನ್ನು ಇಡ್ತಾರೆ, ತುಂಬ ವಿಶಾಲ ಭಾವನೆಯನ್ನು ಹೊಂದಿರ್ತಾರೆ. ಇದೆಲ್ಲವೂ ಕೂಡ ಮೃಗಶಿರ ನಕ್ಷತ್ರದ ಸ್ವಭಾವ. ಮೃಗಶಿರ ಅಂತಂದರೆ ಜಿಂಕೆಯ ತಲೆ ಅಂತ ಅರ್ಥ. ಈ ನಕ್ಷತ್ರದ ಚಿಹ್ನೆ ಅದು ಜಿಂಕೆಯ ತಲೆ. ಅಂದರೆ ಇವರಲ್ಲಿ ಒಂದು ದೋಷ ಏನು ಅಂತಂದರೆ ಚಾಂಚಲ್ಯ. ಪ್ರತಿಯೊಂದು ವಿಷಯದಲ್ಲೂ ಚಾಂಚಲ್ಯ ಇರುತ್ತೆ. ಅದು ಸ್ತ್ರೀ ಸಹಜ ಸ್ವಭಾವ. ಮೃಗಶಿರ ನಕ್ಷತ್ರದವರು ಒಂದು ವೇಳೆ ಪುರುಷರಾಗಿದ್ದರೂ ಕೂಡ ಅವರಿಗೆ ಒಂದು ಚಾಂಚಲ್ಯ ಸಹಜವಾಗಿ ಬಂದಿರುತ್ತೆ. ಇಂತಹ ಮೃಗಶಿರ ನಕ್ಷತ್ರದವರಿಗೆ ಮುಖ್ಯವಾಗಿ ನಾವಿಲ್ಲಿ ಹೇಳಬೇಕಾಗಿರುವಂತಹ ವಿಚಾರ ಏನು ಅಂದರೆ, ಸಮಾಜದಲ್ಲಿ ಹೆಚ್ಚಿನ ಘನತೆ ಗೌರವಗಳನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ಕೆಲವು ಶಿಸ್ತು ಸಂಯಮಗಳನ್ನು ಸಹಜವಾಗಿ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಆಗ ಖಂಡಿತ ಎಲ್ಲ ರೀತಿಯಲ್ಲೂ ಕೂಡ ಇವರಿಗೆ ಶ್ರೇಯಸ್ಸಾಗುತ್ತೆ. ಮುಖ್ಯವಾಗಿ ಉಡುಗೆ ತೊಡುಗೆಗಳಲ್ಲಿ ಹಾಗೂ ನಡಿಗೆಗಳಲ್ಲಿ ಇವರು ಒಂದು ಗಾಂಭೀರ್ಯವನ್ನು ಕಾಪಾಡಿಕೊಳ್ಬೇಕು. ಆದ್ದರಿಂದ ಇವರಿಗೆ ಹೆಚ್ಚಿನ ಗೌರವ ಸಿಗುತ್ತೆ ವೃಷಭ ರಾಶಿಯ ಮೃಗಶಿರ ನಕ್ಷತ್ರದವರಿಗೆ. ಒಂದು ಹೆಜ್ಜೆ ನಡೆಯುವುದು ಕೂಡ ನಾವು ಕಲಿಬೇಕು, ಅದರಲ್ಲಿ ಒಂದು ಗಾಂಭೀರ್ಯ ಇರಬೇಕು. ನಡ್ಕೊಂಡು ಆ ವ್ಯಕ್ತಿ ಬರ್ತಿದ್ದಾನೆ ಅಥವಾ ಆಕೆ ಬರ್ತಿದ್ದಾಳೆ ಅಂದರೆ ಅದರಲ್ಲೇ ಜನಗಳಿಗೆ ಇವರನ್ನು ನಾವು ಗೌರವದಲ್ಲಿ ಕಾಣಬೇಕು ಅಂತ ಅನಿಸುತ್ತೆ. ಈ ಮೃಗಶಿರ ನಕ್ಷತ್ರದ ಅದರ ಕಡೆ ಹೆಚ್ಚು ಒಲವು. ಮತ್ತು ಅವರ ಉಡುಗೆಗಳು, ಬಟ್ಟೆ ಮೊದಲಾದವುಗಳು ಅವನ್ನು ತುಂಬ ಶಿಸ್ತಾಗಿ ಅದನ್ನು ಧಾರಣೆ ಮಾಡಿರೋದ್ರಿಂದಲೂ ಕೂಡ ಇವರಲ್ಲಿ ಒಂದು ಗೌರವ ಸಹಜವಾಗಿ ಬರುತ್ತೆ. ಮತ್ತು ಯಾವ ಕಾರಣದಲ್ಲೂ ಕೂಡ ಅಹಂಕಾರಾದಿಗಳನ್ನು ತೋರಿಸಬಾರದು. ಒಂದು ವೇಳೆ ತಮ್ಮ ತಪ್ಪು ಇಲ್ಲದೆ ಮತ್ತೊಬ್ಬರಲ್ಲಿ ತಪ್ಪು ಇದ್ದರೂ ಕೂಡ ಅದನ್ನು ಎತ್ತಿ ಹಿಡಿಯಲಿಕ್ಕೆ ಹೋಗಬಾರ್ದು. ಯಾಕೆಂದರೆ ಇವರಲ್ಲಿ ಅದು ಸ್ವಲ್ಪ ಅಂತಹ ಭಾವನೆಗಳು ಮನಸ್ಸಿನಲ್ಲಿ ತುಂಬ ತೊಂದರೆ ಕೊಡುತ್ತೆ. ಆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅಪರಾಧಿಗಳನ್ನು ಕ್ಷಮಿಸಿಬಿಡಬೇಕು, ಸಂಪೂರ್ಣವಾಗಿ ಕ್ಷಮಿಸಿಬಿಡಬೇಕು. ಅದನ್ನು ಆಮೇಲೆ ಮರೆತು ಬಿಡಬೇಕು. ಅವನು ಅವತ್ತಿನ ದಿವಸ ಹೀಗೆ ನನ್ನ ಬಗ್ಗೆ ಹೇಳ್ದ, ನಾನು ಅವನಿಗೆ ತೋರಿಸ್ತೀನಿ ಅಂತ ಅಹಂಕಾರದಲ್ಲಿ ನಾವೇನಾದರೂ ಕೂಡ ಸಾಧನೆ ಮಾಡಲಿಕ್ಕೆ ಹೋದರೆ ನಮ್ಮ ಸಾಧನೆ ಪೂರ್ತಿ 0 ರಿಸಲ್ಟ್ ಆಗಿಬಿಡುತ್ತೆ. ಇನ್ನೊಬ್ಬರು ನೋಡಲಿ, ಇನ್ನೊಬ್ಬರು ಹೊಟ್ಟೆ ಕಿಚ್ಚಬಡಲಿ, ಇನ್ನೊಬ್ಬರ ಮನಸ್ಸಿಗೆ ದುಃಖ ಆಗಲಿ ಅನ್ನುವ ದೃಷ್ಟಿಯಿಂದ ನಾವು ಯಾವತ್ತೂ ಕೂಡ ಸಾಧನೆಯನ್ನು ಮಾಡಿಕೊಳ್ಬಾರ್ದು.
ಅವರು ಹಂಗಿಸ್ತಾರೆ, ಏನು ಬೇಕಾದ್ರೆ ಮಾಡ್ತಾರೆ, ಅಗೌರವ ತೋರ್ತಾರೆ ನಮ್ಮ ವಿಷಯದಲ್ಲಿ. ಏನೇ ಆದರೂ ಕೂಡ ನಾವು ಅವ್ರನ್ನ ಕ್ಷಮಿಸಿಬಿಟ್ಟು ನಮ್ಮತನದಲ್ಲಿ ನಾವು ಯಾವಾಗಲೂ ಕೂಡ ಜೀವನವನ್ನು ನಡೆಸಬೇಕು. ಆಗ ಇವನು ಖಂಡಿತ ನಮ್ಮ ಸಮಾಜದಲ್ಲಿ ಆದರ್ಶ ವ್ಯಕ್ತಿಯಾಗಿ ಬದುಕ್ತಾನೆ. ಮೃಗಶಿರ ನಕ್ಷತ್ರದವನು, ಮೃಗಶಿರ ನಕ್ಷತ್ರ ಮಹಾನಕ್ಷತ್ರ, ಆದ್ದರಿಂದ ಹೆಚ್ಚಿನ ನಾವು ಹೀಗೆ ಇರಿ ಹಾಗೆ ಇರಿ ಅಂತ ಹೇಳುವ ಅವಶ್ಯಕತೆ ಇಲ್ಲ. ಇವರಿಗೆ ಸಹಜವಾದ ಒಂದು ಪ್ರಾವೀಣ್ಯಗಳು, ಕಲೆಗಳು ಸಹಜವಾಗಿರುತ್ತೆ. ಆದರೆ ಬರುವಂತಹ ಒಂದು ಮಾನಸಿಕ ಸಮಸ್ಯೆಗಳು ಕೆಲವಿವೆ, ಅದಕ್ಕೆ ಪರಿಹಾರಗಳು ಕೆಲವು ಮಾತ್ರ ಇಲ್ಲಿ ಹೇಳಿದ್ದೀನಿ. ಇನ್ನೂ ಅನೇಕ ಮಾಹಿತಿಗಳನ್ನು ನೀವು ನಮ್ಮಿಂದ ಅಧಿಕ ಮಾಸದ ಸಂದರ್ಭದಲ್ಲಿ ನೀವು ಪಡೆದುಕೊಳ್ಳಬಹುದು. ಆ ಮೃಗಶಿರ ನಕ್ಷತ್ರದಲ್ಲಿ ಯಾರು ಹುಟ್ಟಿರ್ತಾರೋ ಅವರು ವಿಶೇಷವಾಗಿ ಚಂದ್ರನ ಆರಾಧನೆಯನ್ನು ಮಾಡಬೇಕು. ಯಾಕೆ ಅಂದರೆ ಇದಕ್ಕೆ ದೇವತೆ ಚಂದ್ರ, ಮೃಗಶಿರ ನಕ್ಷತ್ರದ ದೇವತೆ ಚಂದ್ರ ಆಗಿದ್ದಾನೆ. ಮತ್ತು ದೇವಗಣದಲ್ಲಿ ಇವರು ಸೇರ್ತಾರೆ. ಮತ್ತು ಶುಕ್ರ ಆಧಿಪತ್ಯಕ್ಕೆ ಒಳಪಟ್ಟಿದ್ದಾರೆ. ಲಕ್ಷ್ಮಿಯ ಅನುಗ್ರಹ ವಿಶೇಷವಾಗಿ ಇರುತ್ತೆ. ಪ್ರಕೃತದಲ್ಲಿ ದ್ವಿತೀಯ ಸ್ಥಾನದಲ್ಲಿ ಗುರುಬಲ ತುಂಬ ಚೆನ್ನಾಗಿದೆ. ಈಗ ಜೂನ್ ತಿಂಗಳ ತನಕ ಗುರುಬಲ ತುಂಬ ಚೆನ್ನಾಗಿದೆ. ಒಂದು ವೇಳೆ ಕರ್ಕಾಟಕ ರಾಶಿಗೆ ಗುರು ಪ್ರವೇಶ ಮಾಡಿದಾಗ ಗುರುಬಲ ಹೊರಟು ಹೋಗುತ್ತೆ. ಆದರೆ ಶನಿ ದಶಮ ಸ್ಥಾನದಲ್ಲಿ ಇರೋದರಿಂದ, ಏಕಾದಶ ಸ್ಥಾನದಲ್ಲಿ ಶನಿ ಗ್ರಹ ಇರೋದರಿಂದಾಗಿ ಭೂ ವ್ಯವಹಾರಾದಿಗಳು ಅಥವಾ ಬೇರೆ ಯಾವುದೇ ಒಂದು ಪ್ರಗತಿಗಳು ಏನೂ ಸಮಸ್ಯೆ ಇಲ್ಲ. ಎಲ್ಲವೂ ಕೂಡ ಚೆನ್ನಾಗಿದೆ. 10ನೇ ಮನೆಯಲ್ಲಿ ರಾಹು ಕೂಡ ಇರೋದರಿಂದಾಗಿ ಅದು ಕೂಡ ಚೆನ್ನಾಗಿದೆ. ವ್ಯವಹಾರದಲ್ಲಿ ಹಣ ಮೊದಲಾದವುಗಳು ಕೂಡ ಬರುತ್ತೆ, ಏನೂ ಸಮಸ್ಯೆ ಇಲ್ಲ. ಹೀಗೆ ವೃಷಭ ರಾಶಿ ಮತ್ತು ವೃಷಭ ರಾಶಿಯಲ್ಲಿ ಮೃಗಶಿರ ನಕ್ಷತ್ರ, ಇವರು ಗುರುಬಲವನ್ನು ಪಡೆದುಕೊಳ್ಬೇಕು. ಈಗ ಕರ್ಕಾಟಕ ರಾಶಿಗೆ ಗುರು ಪ್ರವೇಶ ಮಾಡಿದಾಗ ತೃತೀಯ ಸ್ಥಾನದಲ್ಲಿ ಗುರುಬಲ ಇರೋದಿಲ್ಲ. ನಾವು ಅಂದ್ಕೊಳ್ತೀವಿ ಎಲ್ಲಿ ಗುರು ಇದ್ದರೂ ಕೂಡ ಯಾವುದಾದ್ರೂ ಒಂದು ಮನೆಗೆ ದೃಷ್ಟಿ ಇದ್ದೇ ಇರುತ್ತೆ, ಯಾವುದಾದ್ರೂ ಒಂದು ಮನೆ ನಮಗೆ ಒಂದಲ್ಲ ಒಂದನ್ನು ಹೇಳುತ್ತೆ ಅಂತ ಹೇಳಿಬಿಟ್ಟು ಸಮನ್ವಯವನ್ನು ಕೂಡ ನಾವು ಮಾಡ್ಕೊಳ್ತೀವಿ. ಆದ್ದರಿಂದ ಗುರುಬಲ ಇದೆ ಅಂತ ಹೀಗೆಲ್ಲ ಸಮನ್ವಯ ಮಾಡೋರು ಇದ್ದಾರೆ, ನಾವು ಕೂಡ ಹಾಗೆ ಅಂದ್ಕೊಂಡ್ಬಿಡ್ತೀವಿ. ಆದರೆ ಹಾಗೆ ಹೇಳಲಿಲ್ಲ. 2, 5, 7, 9, 11ರಲ್ಲಿ ಇದ್ದರೆ ಗುರುಬಲ ಅಷ್ಟೇ. ಉಳಿದ ಮನೆಗಳಲ್ಲಿ ಗುರು ಇದ್ದರೆ ಅದು ಗುರುಬಲ ಅಂತ ಕರೆಸಿಕೊಳ್ಳಲ್ಲ. ಅಂದ ಗುರುಬಲ ನಾವು ತಪ್ಪಿಸಿಕೊಂಡಾಗ ನಾವು ವಿಶೇಷವಾಗಿ ಅದು ನಮಗೆ ಒಂದು ಒಳ್ಳೆಯ ಜವಾಬ್ದಾರಿ ಕೊಟ್ಟಂತೆ. ಆ ಜವಾಬ್ದಾರಿಯಲ್ಲಿ ನಾವು ದೇವರ ಸೇವೆಯನ್ನು ಹೆಚ್ಚು ಮಾಡಬೇಕು. ಹಾಗೆ ಹೆಚ್ಚಿನ ದೇವರ ಸೇವೆಯನ್ನು ಮಾಡಿದಾಗ ವಿಶೇಷವಾಗಿ ನಮಗೆ ಮುಂದಿನ ಕೆಲಸಗಳು ತುಂಬ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಅಂದರೆ ನಿಮ್ಮ ಇಷ್ಟಾರ್ಥಗಳು ಏನಿದ್ರೂ ಕೂಡ ಖಂಡಿತ ಅದನ್ನು ನೆರವೇರಿಸಿಕೊಳ್ಳುವುದಕ್ಕೋಸ್ಕರ ಲಕ್ಷ್ಮೀ ನಿಲಯನಾದ ಶ್ರೀಕರ ನಾರಾಯಣ ದೇವರ ಸೇವೆ ಅತ್ಯವಶ್ಯಕವಾಗುತ್ತೆ. ಇಲ್ಲಿ ಹೇಳಿದ್ದು ಮಾತ್ರವಲ್ಲದೆ ನಿಮ್ಮ ವೈಯಕ್ತಿಕವಾಗಿ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ, ನಿಮ್ಮ ಕಾರ್ಯಗಳಲ್ಲಿ ಯಾವುದೇ ಅಡೆತಡೆಗಳಿದ್ದರೂ ನೀವು ಲಕ್ಷ್ಮೀ ನಿಲಯನಾಗಿರುವಂತಹ ಶ್ರೀ ನಾರಾಯಣ ದೇವರನ್ನು ಅಥವಾ ಶ್ರೀಕರ ನಾರಾಯಣ ದೇವರನ್ನು ವಿಶೇಷವಾಗಿ 1 ವರ್ಷಗಳ ಕಾಲ ಅಖಂಡವಾಗಿ ಸೇವಿಸಿರಿ, ಆರಾಧಿಸಿರಿ, ಭಜಿಸಿರಿ ಹಾಗೂ ಅವರ ಬಗ್ಗೆ ತಿಳಿದುಕೊಳ್ಳಿರಿ. ಆಗ ನಿಮ್ಮ ಕಷ್ಟಗಳು ಅದು ಎಷ್ಟೇ ಕಠಿಣವಾಗಿದ್ದರೂ ಕೂಡ ಪರಿಹಾರವಾಗುತ್ತೆ. ನಾವು ಒಂದು ಹೆಜ್ಜೆ ರಸ್ತೆಯಲ್ಲಿ ಇಟ್ಟಾಗ ಆ ಮಾರ್ಗ ಅತ್ಯಂತ ದೀರ್ಘವಾದ ಮುಂದಿನ ಮಾರ್ಗ ಎಲ್ಲವೂ ಕೂಡ ಹೇಗೆ ಗೋಚರವಾಗುತ್ತೋ ಹಾಗೆ ಒಂದು ಹೆಜ್ಜೆ ನಾವು ಶ್ರೀಕರ ನಾರಾಯಣ ದೇವರ ಬಳಿ ಇಟ್ಟಾಗ ನಮ್ಮ ಭವಿಷ್ಯದ ಮುಂದಿನ ಎಲ್ಲ ದಾರಿಯೂ ಕೂಡ ಗೋಚರವಾಗುತ್ತೆ. ಲಕ್ಷ್ಮೀ ವೀಕ್ಷಣವೆಂಬ ಶ್ರೀಮನ್ನಾರಾಯಣ ದೇವರ ವೀಕ್ಷಣ ಎಂಬ ದೀಪ ಆ ದಾರಿಯಲ್ಲಿ ಬೆಳಗುತ್ತೆ. ನಿರಾತಂಕವಾಗಿ ನಾವು ಸಂತೋಷ, ಉಲ್ಲಾಸ, ಉತ್ಸಾಹಗಳಿಂದ ಆ ದಾರಿಯಲ್ಲಿ ನಾವು ಚೇತೋಹಾರಿಗಳಾಗಿ ನಾವು ಸಾಗಬಹುದು. ಅದಕ್ಕೋಸ್ಕರ ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ ಎಂಬಂತೆ ಶ್ರೀ ಲಕ್ಷ್ಮೀ ನಾರಾಯಣ ದೇವರು ನಮ್ಮ ವಿಷಯದಲ್ಲಿ ಪ್ರಸನ್ನರಾದರೆ ಅದಕ್ಕಿಂತ ಸಂತೋಷದ ಸಂಗತಿ ಮತ್ತೊಂದು ಇರೋದಿಲ್ಲ. ಈ ಜನ್ಮ ಸಿಕ್ಕಿರುವುದೇ ನಮಗೆ ಲಕ್ಷ್ಮೀ ನಾರಾಯಣ ದೇವರ ಸೇವೆಗೋಸ್ಕರ ಅಂತ ತಿಳಿದು ಈ ಒಂದು ಸಮಸ್ಯೆಗಳ ಪರಿಹಾರಕ್ಕೋಸ್ಕರ, ಯಾವುದೇ ಕೆಲಸಗಳ ಅಡ್ಡಿ ಆತಂಕಗಳ ಪರಿಹಾರಕ್ಕೋಸ್ಕರವಾದರೂ ಕೂಡ 1 ವರ್ಷಗಳ ಕಾಲ ಅಖಂಡವಾಗಿ ಶ್ರೀ ಲಕ್ಷ್ಮೀನಾರಾಯಣ ದೇವರ ಸೇವೆಯನ್ನು ಮಾಡಿ ಎಲ್ಲ ಗ್ರಹಬಾಧೆಗಳೂ ಕೂಡ ದೂರತೋಪಾಸ್ತವಾಗುತ್ತೆ. ಹಾಗೂ ನಿಮ್ಮ ಇಷ್ಟಾರ್ಥಗಳು ಬಹುಬೇಗ ಅದು ಸಿದ್ಧಿಯಾಗುತ್ತೆ. ಅಥವಾ ಗ್ರಹಗಳಲ್ಲಿ ಈಗಾಗಲೇ ಹೇಳಿದಂತೆ ಒಳ್ಳೆಯದಿದ್ದರೂ ಕೂಡ ಅದು ನಮಗೆ ವರವಾಗಿ ನಮಗೆ ದೊರಕುತ್ತೆ. 1 ವರ್ಷಗಳ ಕಾಲ ಸೇವೆ ಕಠಿಣವಾಗಿದ್ದರೆ ಅಧಿಕ ಮಾಸದ 1 ತಿಂಗಳ ಸೇವೆನಾದರೂ ಕೂಡ ಮಾಡಿ, ಅಧಿಕ ಮಾಸದ ಈ ಸೇವೆ ತುಂಬ ಚೆನ್ನಾಗಿರುತ್ತೆ.
ನಾವು ಆಚರಿಸುವ ಶ್ರೀಕರ ನಾರಾಯಣ ದೇವರ ಅಧಿಕ ಮಾಸದ ಸೇವೆಯಲ್ಲಿ ನೀವು ಪಾಲ್ಗೊಳ್ಳಿ. ಇದರ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ನಿತ್ಯವೂ ಕೂಡ ಭಾಗವತ ಗ್ರಂಥದ ಶ್ರವಣ ಇರುತ್ತೆ. ಸಕಲ ಪಾಪಗಳನ್ನು, ಸಕಲ ದುರಿತಗಳನ್ನು, ಸಕಲ ಬಾಧೆಗಳನ್ನು ಸುಟ್ಟು ಭಸ್ಮೀಭೂತವನ್ನಾಗಿಸುವ ಭಾಗವತದ ಒಂದೊಂದು ವಿಚಾರಗಳು, ಒಂದೊಂದು ಶ್ಲೋಕಾರ್ಥಗಳು ಅದ್ಭುತವಾದ ನಮ್ಮ ಜೀವನದ ದಿವ್ಯ ಔಷಧಿಯಾಗಿ ನಮ್ಮ ಉಪಕಾರಿಯಾಗುತ್ತೆ. ಅಂತಹ ಭಾಗವತ ಗ್ರಂಥದ ಶ್ರವಣ, ನಿತ್ಯವೂ ಕೂಡ ತೀರ್ಥಕ್ಷೇತ್ರಗಳ ಮಾನಸ ಯಾತ್ರೆ ಹಾಗೂ ನಿತ್ಯವೂ ಶ್ರೀಕರ ನಾರಾಯಣ ದೇವರಿಗೆ ಸಹಸ್ರನಾಮಾರ್ಚನೆ, ಸೂರ್ಯೋದಯ ಕಾಲದಲ್ಲಿ ಕನಕಾಭಿಷೇಕ ಸೇವೆ ಹಾಗೂ ಅನೇಕ ಬಗೆಯ ಜ್ಯೋತಿಷ ವಿಚಾರಗಳು, ಹೀಗೆ ಹಲವಾರು ಆಕರ್ಷಕವಾದ ಈ ಒಂದು ಸಾಧನೆಯಲ್ಲಿ, ಒಂದು ಥರ ಕ್ಲಾಸ್ ರೂಪದಲ್ಲಿ ನಡೆಯುವಂತಹ ಈ ಸಾಧನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ನಿಮ್ಮ ಜೀವನವನ್ನು ಸಾಧನಮಯವನ್ನಾಗಿ ಮಾಡಿಕೊಳ್ಳಿ. ಎಲ್ಲ ಸಮಸ್ಯೆಗಳಿಗೂ ಕೂಡ ಇರುವ ಏಕೈಕ ಪರಿಹಾರ ಅದು ಲಕ್ಷ್ಮೀಪತಿಯಾದ ಶ್ರೀಕರ ನಾರಾಯಣ ದೇವರ ಸೇವೆ ಎಂಬುದನ್ನು 3 ಕಾಲಗಳಲ್ಲಿಯೂ ಕೂಡ ನೀವು ಮರೆಯಬೇಡಿ. ಇದು ಅತ್ಯಂತ ಕಠಿಣವಾದ ವಿಚಾರ ಹಾಗೂ ಅತ್ಯಂತ ಸತ್ಯವಾದ ವಿಚಾರ. ಇದನ್ನು ಅರ್ಥ ಮಾಡಿಕೊಂಡು ನೀವು ದೇವರ ಸೇವೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮನ್ನು ಈಗ ನೀವು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ ನಮ್ಮಿಂದ ಮುಂದಿನ ಮಾಹಿತಿಗಳನ್ನು ಪಡೆದುಕೊಳ್ಳಿ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಸುರ್ಹತು. ಶ್ರೀಕೃಷ್ಣಾರ್ಪಣಮಸ್ತು.